ಮಂಡ್ಯದ ಜೀಗುಂಡಿ ಪಟ್ಟಣದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಪತ್ನಿಗೆ ಅನಾರೋಗ್ಯ, ಬೇಸರದಿಂದ ಪತಿ ಮನೆ ಬಿಟ್ಟು ಹೋಗಿದ್ದಾನೆ. ಪತಿ ನಾಪತ್ತೆಯಾದಂತ 4 ದಿನಕ್ಕೆ ಚಿಕಿತ್ಸೆ ಫಲಿಸದೆ ಪತ್ನಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮಂಡ್ಯದ ಜೀಗುಂಡಿ ಪಟ್ಟಣದಲ್ಲಿ ಆಗಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಪತ್ನಿಗೆ ಅನಾರೋಗ್ಯ ಇರುತ್ತೆ, ಬೇಸರದಿಂದ ಪತಿ ಮನೆ ಬಿಟ್ಟು ಹೋಗಿದ್ದಾನೆ. ಪತಿ ಮನೆ ಬಿಟ್ಟು ಹೋದ 4 ದಿನಕ್ಕೆ ಪತ್ನಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದು. ತಂದೆಗೆ ಅಂತಿಮ ದರ್ಶನ ಮಾಡಿಸೋಕೆ ಅಂತ ಮಕ್ಕಳು ಪರದಾಡ್ಬಿಟ್ಟಿದ್ದಾರೆ. ತಾಯಿ ಅಂತ್ಯಕ್ರಿಯೆ ನಡೆಸದೆ ತಂದೆಗಾಗಿ ಕಾಯ್ತಿದ್ದಾರೆ ಮಕ್ಕಳು. ನಿನ್ನೆ ಬೆಳಗ್ಗೆ ಅನಾರೋಗ್ಯದಿಂದ ಸರೋಜಮ್ಮ ಮೃತಪಟ್ಟಿದ್ದಾರೆ. ಏಪ್ರಿಲ್ 9ರಿಂದ ನಾಪತ್ತೆಯಾಗಿರುವಂಥ ಪತಿ ಬೋರಯ್ಯ, ಬಾರಪ್ಪ ಕೊನೆಯದಾಗಿ ನಿನ್ನ ಹೆಂಡತಿಯ ದರ್ಶನ ಪಡ್ಕೊ ಅಂದ್ರೂ ಇಲ್ಲ, ಅಂತಿಮ ಕ್ರಿಯೆ ನಡೆಸು ಅಂದ್ರೂ ಇಲ್ಲ. ಬೋರಯ್ಯ ಮನೆ ಕಡೆ ಮುಖ ಹಾಕ್ತಾ ಇಲ್ಲ. ಇತ್ತೀಚೆಗೆ ಸರೋಜಮ್ಮಗೆ ಗ್ಯಾಂಗ್ರೀನ್ ಕಾಣಿಸ್ಕೊಂಡಿತ್ತು. ಶಸ್ತ್ರಚಿಕಿತ್ಸೆ ಮಾಡಿ ಸರೋಜಮ್ಮರ ಕಾಲನ್ನ ತೆಗೆದಿದ್ರು ವೈದ್ಯರು. ಹೆಂಡತಿ ಸ್ಥಿತಿಯಿಂದ ಮನನೊಂದು ಬೇಸತ್ತು ಮನೆ ಬಿಟ್ಟಿದ್ದಾನೆ ಬೋರಯ್ಯ. ಬೋರಯ್ಯನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಮಕ್ಕಳು. ತಂದೆಗಾಗಿ ಇವತ್ತು ಸಂಜೆವರೆಗೂ ಕಾಯ್ತೀವಿ ಅಂತ ಪಾಪ ಮಕ್ಕಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬೋರಯ್ಯ ಮಾತ್ರ ನಾಪತ್ತೆ ಆಗಿರೋದು. ನೋಡಿ, ನಿನ್ನೆ ಒಂದು ಘಟನೆ ನೋಡಿದ್ವಿ. ಅದು ಗಂಡನಿಗೆ ಕ್ಯಾನ್ಸರ್ ಇದೆ ಅನ್ನುವಂಥ ಕಾರಣಕ್ಕೆ ಮಕ್ಕಳನ್ನ ಕರ್ಕೊಂಡು ಮನೆ ಬಿಟ್ಟು ತವ್ರ ಮನೆ ಸೇರಿದ್ಲು ಹೆಂಡತಿ. ಆದ್ರೆ ಇಲ್ಲಿ ನೋಡಿ, ಹೆಂಡತಿ ಕಾಯಿಲೆ ಬಿದ್ದಿದ್ದಾಳೆ ಗ್ಯಾಂಗ್ರೀನ್ ಅನ್ನೋ ಕಾರಣಕ್ಕೆ ಗಂಡನೇ ಮನೆ ಬಿಟ್ಟು ಹೋಗಿರೋದು. ಪಾಪ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು ಕೂಡ ಆಕೆಯನ್ನ ಕೊನೆಯದಾಗಿ ನೋಡೋದಕ್ಕೂ ಗಂಡ ಬರ್ತಾ ಇಲ್ಲ ಬೋರಯ್ಯ. ಅಂತ್ಯಕ್ರಿಯೆ ಮಾಡಬೇಕಾಗಿರುವಂಥ ವ್ಯಕ್ತಿ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಕುಟುಂಬಸ್ಥರು, ಮಕ್ಕಳು ಬೋರಯ್ಯನಿಗೋಸ್ಕರ ಕಾಯ್ತಾ ಇದ್ದಾರೆ. ಆತ ಬರಲಿ, ಕೊನೆಯದಾಗಿ ಪತ್ನಿಯ ಮುಖ ನೋಡಲಿ, ಅಂತ್ಯಕ್ರಿಯೆ ಎಲ್ಲ ವಿಧಿವಿಧಾನಗಳನ್ನ ಮುಗಿಸ್ಲಿ ಅಂತ ಕಾಯ್ತಿದ್ದಾರೆ. ಪಾಪ ಮಕ್ಕಳು ಇವತ್ತು ಸಂಜೆವರೆಗೂ ಕೂಡ ಕಾಯ್ತಾರಂತೆ. ಆದಷ್ಟು ಬೇಗ ತಂದೆ ಬರ್ತಾನೆ ಅನ್ನುವಂಥ ದಾರಿಗೆ ಕಾಯ್ತಾ ಇದ್ದಾರೆ ಮಕ್ಕಳು. ಅದರಂತೆ ಬೋರಯ್ಯ ಬರ್ತಾನ ಇಲ್ವಾ ನೋಡಬೇಕಿದೆ. ಅಟ್ಲೀಸ್ಟ್ ಈ ಸುದ್ದಿಯನ್ನು ನೋಡಾದ್ರೂ ಅಥವಾ ಈ ಫೇಸ್ಬುಕ್ಕು ವಾಟ್ಸಪ್ಪಲ್ಲಂತೂ ವೈರಲ್ ಆಗ್ತಾ ಇರುತ್ತೆ. ತಂದೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಎಲ್ಲಿದ್ರು ಬಾ ಅಂತೇಳಿ. ಹಾಗಾಗಿ ಬೋರಯ್ಯ ಬಂದು ಕೊನೆಯದಾಗಿ ಅದೊಂದು ಪತಿ ಧರ್ಮ, ಅದನ್ನು ನೆರವೇರಿಸ್ಕೊಟ್ರೆ ಮಕ್ಕಳಿಗೂ ಒಳ್ಳೆಯದು, ಪಾಪ ಸತ್ತಿರುವಂಥ ಪತ್ನಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬೋರಯ್ಯ ಬರಲಿ ಅನ್ನೋದೇ ಎಲ್ಲರ ಆಶಯ. ಕಾಯ್ತಾ ಇದ್ದಾರೆ ಮಕ್ಕಳು ಕೂಡ ತಾಯಿಯ ಮೃತದೇಹವನ್ನು ಇಟ್ಕೊಂಡು. ನಮ್ಮ ತಾಯಿಯವ್ರಿಗೆ ಎಡಗಾಲಲ್ಲಿ ಗಾಯ ಆಗಿ ಗ್ಯಾಂಗ್ರೀನ್ ಆಗಿತ್ತು. 1ನೇ ತಾರೀಕಿಂದ ನಾವು ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ತಾಯಿದ್ವಿ. ಅವ್ರಿಗೆ 8ನೇ ತಾರೀಕು ಕಾಲು ಮಂಡಿಯಿಂದ ಮೇಲಕ್ಕೆ ಕಾಲು ಕಟ್ ಮಾಡಿ ಆಪ್ರೇಷನ್ ಮಾಡಿದ್ರು. ಅದಾದಮೇಲೆ ನಾವು 8ನೇ ತಾರೀಕು ನಮ್ಮ ತಂದೆಗೆ ಹೇಳಿದ್ವಿ, ಹಿಂಗೆ ಆಯಿತು, ನಮ್ಮ ತಾಯಿಗೆ ಹಿಂಗಾಗಿದೆ, ಕಾಲು ಆಪ್ರೇಷನ್ ಆಗಿದೆ ಅಂತ ಹೇಳಿದ್ವಿ. ಅದಾದ ಮಾರನೇ ದಿನಕ್ಕೆ ಸ್ವಲ್ಪ ಅವ್ರು ಬೇಜಾರಲ್ಲಿದ್ದರು. 9ನೇ ತಾರೀಕಿಂದ ಬುಧವಾರದಿಂದ ಅವರು ಇಲ್ಲಿ ಊರಲ್ಲಿ ಕಾಣಿಸ್ತಾ ಇಲ್ಲ. ನಾವು ಸುಮಾರು ನೆಂಟರಿಗೆ ಮತ್ತು ನಮಗೆ ಪರಿಚಯದವರಿಗೆ ಎಲ್ಲ ಕಡೆಯೂ ನಾವು ಕೇಳಿಸ್ಕೊಂಡ್ವಿ, ಎಲ್ಲಿದ್ದಾರೆ ಹುಡುಕಿ ಪ್ರಯತ್ನ ಮಾಡೋಣ ಅಂತ. ಸಿಕ್ಕಿಲ್ಲ. ನಮ್ಮ 13ನೇ ತಾರೀಕು ನಮ್ಮ ತಾಯಿ ಡೆತ್ ಆಗಿದೆ. ದಯವಿಟ್ಟು ನಮ್ಮ ಅಪ್ಪ ಅಂತೀನಿ, ಬೋರಯ್ಯ ಅಂತ ನಮ್ಮ ಅಪ್ಪ, ದಯವಿಟ್ಟು ಎಲ್ಲಿದ್ರು ನಮ್ಮ ಚಿಕ್ಕವನಿಗೆ ಒಂದು ಕಾಲಿಲ್ಲ, ಕಟ್ ಮಾಡಿದಾಗ ತಲೆ ಕೆಡಿಸ್ಕೊಂಡು ಎಲ್ಲ ಹೊಂಟೋಗಿದ್ದಾನೆ. ದಯವಿಟ್ಟು ಅವ್ನು ಎಲ್ಲಿದ್ರು ಹುಡುಕಿ ಅವ್ನು ಕೊಡ್ಬೇಕಂತ ನಿಮ್ಗೆ ಕೇಳ್ಕೊತೀನಿ ಸರ್. ನಿಮ್ಮ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಶಶಿಕುಮಾರ್, ನಿಜಕ್ಕೂ ಕೂಡ ಒಂದು ಹೃದಯ ವಿದ್ರಾವಕ ಘಟನೆ ಇದು. ಪತಿ ಬೋರಯ್ಯ ಇನ್ನೂ ಪತ್ತಿ ಆಗ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ, ಏನು ಕತೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಪಾಪ ಇನ್ನೂ ಮೃತದೇಹ ಇಟ್ಕೊಂಡು ಕಾಯ್ತಿದ್ದಾರೆ ಅಂತ್ಯಕ್ರಿಯೆಗೋಸ್ಕರ. ನಿಜಸೌಖ್ಯ ಈ ರೀತಿಯ ಒಂದು ಮನಕಲ್ಕುವಂತ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ತಾಲೂಕಿನ ಜಿಗುಂಡಿಪಟ್ಟಣ ಗ್ರಾಮದಲ್ಲಿ. ಪತ್ನಿಗೆ ಅನಾರೋಗ್ಯದಿಂದ ಬೇಸರದಿಂದ ಮನೆ ಬಿಟ್ಟಂತ ಪತಿ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಮಕ್ಕಳೆಲ್ಲರೂ ಕೂಡ ತಂದೆಗಾಗಿ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಅಂದ್ರೆ ತಾಯಿ ಅಂತ್ಯಕ್ರಿಯೆಯನ್ನ ನಡೆಸಬೇಕಾದಂತ ತಂದೆ ನಾಪತ್ತೆ ಆಗಿದ್ದಾರೆ. ಅವ್ರಿಲ್ಲ, ಅವ್ರಿಗಾದ್ರೂ ಅಂತಿಮ ದರ್ಶನವನ್ನ, ತಾಯಿಯ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿ ಅಂತೇಳಿ ಅಂಗ್ಲಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ಬೋರಯ್ಯ ಅಂತೇಳಿ 75 ವರ್ಷದವರು, ಅವರು ನಾಪತ್ತೆ ಆಗಿರ್ತಕ್ಕಂಥದ್ದು. ಏಪ್ರಿಲ್ 9ರಿಂದ ಅವರು ಕೂಡ ಊರನ್ನ ತೊರೆದಿರ್ತಕ್ಕಂಥವ್ರು. ಸರೋಜಮ್ಮ ಅವರ ಪತ್ನಿ, ಬೋರಯ್ಯ ಅವರ ಪತ್ನಿ ಸರೋಜಮ್ಮ 67 ವರ್ಷ, ಅವರಿಗೆ ಗ್ಯಾಂಗ್ರೀನ್ ಆಗಿತ್ತು. ಇತ್ತೀಚೆಗಷ್ಟೇ ಅವ್ರ ಕಾಲ್ ಕೂಡ ತೆಗಿಲಾಗಿತ್ತು. ಇದರಿಂದ ಮನನೊಂತ ಬೋರಯ್ಯ ಅವರು ಗ್ರಾಮ ತೊರೆದಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮ ತೊರೆದಂತ ಬೋರಯ್ಯ ಅವರು ಗ್ರಾಮ ತೊರೆದಂತ 4 ದಿನಕ್ಕೆ ಸರೋಜಮ್ಮ ಅಂದ್ರೆ ನಿನ್ನೆಯಷ್ಟೇ ಮೃತರಾಗಿರ್ತಕ್ಕಂಥದ್ದು, ಚಿಕಿತ್ಸೆ ಫಲಿಸದೆ ಮೃತರಾಗಿರ್ತಕ್ಕಂಥದ್ದು. ಅವರ ಅಂತಿಮ ಕ್ರಿಯೆಯನ್ನ
ನೆರವೇರಿಸಲಿಕ್ಕೆ ಈಗ ಮಕ್ಕಳು ಕೂಡ ಕಾತರದಿಂದ ಕಾಯ್ತಿರ್ತಕ್ಕಂಥದ್ದು. ಅಂದ್ರೆ ತಂದೆಗೆ ತಮ್ಮ ತಾಯಿಯ ದರ್ಶನವನ್ನ ಪಡ್ಕೊಳ್ಳಿ ತಂದೆ ಅಂತೇಳಿ ಎಲ್ಲೇ ಇದ್ರು ಬರ್ಲಿ ಅಂತೇಳಿ ಕೂಡ ನಿನ್ನೆಯಿಂದನೂ ಕೂಡ ಕಾಯ್ತಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಬೋರಯ್ಯ ಅವರ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಮೃತರ ಏನು ಕುಟುಂಬಸ್ಥರು ಕಾಯ್ತಾ ಇರ್ತಕ್ಕಂಥದ್ದು, ಜೊತೆಗೆ ದರ್ಶನಕ್ಕೆ ಬಾರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಪತ್ತೆಗೂ ಕೂಡ ಸಾಕಷ್ಟು ಒಂದು ಅಂಗಳಾಗ್ತಾ ಇರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ.